ಹಲೋ. ಹಲೋ. ಹೇಳೋ. ಈ ವೀಕೆಂಡ್ ನಾನು ಫ್ರೀ ಕಣ. ನಮ್ ಯೂಶುವಲ್ ಪ್ಲೇಸ್ಗೆ ಬೆಳಗ್ಗೆ 9 ಬಂದ್ಬಿಡು, ಮೀಟ್ ಆಗೋಣ. ಈ ವೀಕೆಂಡಾ? ಏಯ್ ಲೋ, ಮುಚ್ಕೊಂಬಾಗುರು ನೀನು. ಗುಡ್ ಮಾರ್ನಿಂಗ್. ಹುಡುಗಿಗೆ ಹೇಳಿದೆ ಅಂತ ಅಂದ್ಕೊಂಡ್ರಾ? ಹಾಯ್, ನನ್ನ ಹೆಸರು ಅನಿಕೇತ್. ನಿಮ್ಮೆಲ್ಲರ ಹಾಗೆ ನಾನು ನನ್ನ ಕರಿಯರ್ ಸಲುವಾಗಿ ಅಂತ ಬೆಂಗಳೂರಿಗೆ ಬಂದಿದ್ದೀನಿ. ಬೆಳಗ್ಗೆ ಬೇಗ ಎದ್ದೇಳೋದು, ಯೋಗ ಮಾಡೋದು, ಹೆಲ್ದಿ ಫುಡ್ ಮಾಡ್ಕೊಳ್ಳೋದು, ಸ್ಪೆಂಡಿಂಗ್ ಟೈಮ್ ವಿತ್ ಗುಡ್ ಫ್ರೆಂಡ್ಸ್. ಲೈಫ್ ಎಷ್ಟು ಪರ್ಫೆಕ್ಟ್ ಕಾಣಿಸ್ತಾ ಇದೆ ಅಲ್ಲ? ಆದರೆ 1 ವರ್ಷದ ಹಿಂದೆ ಲೈಫಿಗಿರಲಿಲ್ಲ. ಏನು ತಪ್ಪು ಮಾಡಿದ್ದೆ ಕಣೆ ನಾನು? ಏನು ತಪ್ಪು ಮಾಡಿದ್ದೆ? ನಿನ್ನನ್ನು ಅಷ್ಟೊಂದು ಪ್ರೀತಿಸಿದ್ದು, ಅಷ್ಟೊಂದು ಹಚ್ಕೊಂಡಿದ್ದೆ ನನ್ನ ತಪ್ಪ? ಒಂದೇ ಒಂದು ಸಲ ನೀ ಹಿಂಗಿರೋದು ನಂಗೆ ಇಷ್ಟ ಆಗ್ತಿಲ್ಲ, ಚೇಂಜ್ ಆಗು ಅಂತ ಅಂದ್ಬಿಟ್ಟಿದ್ರೆ ಅದೇ ಕ್ಷಣ ಚೇಂಜ್ ಆಗ್ತಿದ್ದೆ ಕಣೆ. ದೊಡ್ಡ ಕಣೆ ನಾನು. ನನಗೆ ಅರ್ಥನೇ ಆಗಿಲ್ಲ ಹೌ ಟು ಮೇಕ್ ಅ ವುಮನ್ ಫೀಲ್ ಸ್ಪೆಷಲ್ ಅಂತ. ಬಟ್ ಡೋಂಟ್ ಐ ಡಿಸರ್ವ್ ಅ ಸೆಕೆಂಡ್ ಚಾನ್ಸ್? ಡೋಂಟ್ ಐ ಡಿಸರ್ವ್ ಅ ಸೆಕೆಂಡ್ ಚಾನ್ಸ್? ಏನಾಯ್ತು? ಯಾಕೋ ಹಿಂಗೆ ಕೂತಿದ್ಯಾ? ತಪ್ಪು ಮಾಡಿಬಿಟ್ಟೆ ಕಣೋ ನಾನು. ತುಂಬ ದೊಡ್ಡ ತಪ್ಪಾಗೋಯ್ತು ನನ್ನ ಕೈಯಲ್ಲಿ. ಯಾಕೋ ನೀನೇ ಬ್ಲೇಮ್ ಮಾಡ್ಕೋತೀಯ? ಶಿ ಡಸಂಟ್ ಡಿಸರ್ವ್ ಯು ಕಣೋ. ಹೋದ್ರೆ ಹೋಗ್ಲಿ ಬಿಡು. ಹೋದ್ರೆ ಹೋಗ್ಲಿ ಅಂತದ್ದು ಹೆಂಗೋ ಬಿಡೋಕ್ಕಾಗತ್ತೆ? ನನ್ನ ಇಡೀ ಫ್ಯೂಚರ್ ಅವಳ ಜೊತೆಗೆ ಪ್ಲ್ಯಾನ್ ಮಾಡಾಗಿತ್ತು ಕಣೋ. ನೀನೇ ಒಂದ್ಸರಿ ಕಾಮಾಗಿ ಯೋಚನೆ ಮಾಡಿ ನೋಡು. ಅವಳು ಇವಾಗ ಬ್ರೇಕಪ್ ಮಾಡ್ಕೊಂಡು ಹೋಗಿರಲಿಲ್ಲ ಅಂದಿದ್ರು ಒಂದಲ್ಲ ಒಂದು ದಿನ ನಿನ್ನ ಹತ್ರ ಪಕ್ಕ ಬ್ರೇಕಪ್ ಮಾಡ್ಕೊಂಡಿರೋಳು. ಅವಳು ನಿನ್ನ ಲೈಫಲ್ಲಿ ಪರ್ಮನೆಂಟಾಗಂತೂ ಇರ್ತಿರ್ಲಿಲ್ಲ. ಅದು ಹಂಗಲ್ಲ ಕಣೋ. ಹಂಗೂ ಇಲ್ಲ ಹಿಂಗೂ ಇಲ್ಲ. ಅವಳಿಗೆ ನಿಜವಾಗ್ಲೂ ನಿನ್ನ ಜೊತೆ ಇರಬೇಕು ಅಂತ ಆಸೆ ಇದ್ದಿದ್ರೆ ಅವಳ ಹತ್ತ ಸಿಲ್ಲಿ ರೀಸನ್ಸ್ ಕೊಟ್ಕೊಂಡು ನೀನು ಬಿಟ್ಟೋಗೋಳ. ಒಂದು ಅರ್ಥ ಮಾಡ್ಕೊ, ನಿನ್ನಿಂದ ಅವಳಿಗೆ ಪ್ರಾಬ್ಲಮ್ ಆಗಿರಲಿಲ್ಲ, ಅವಳಿಗೆ ನೀನೇ ಪ್ರಾಬ್ಲಮ್ ಆಗಿದೆ. ನಮ್ಮಿಬ್ಬರ ಮಧ್ಯೆ ಏನೂ ಸರಿ ಇಲ್ಲ ಅಂತ ನಂಗೆ ಕ್ಲೂನೇ ಸಿಕ್ಕಿಲ್ಲ ಕಣೋ. ಒಂದಿನ ಬಂದ್ಲು, ಜಗಳ ಆಡಿದ್ಲು, ಎಲ್ಲ ಸಂಬಂಧನ ಮುರ್ಕೊಂಡು ಹೋಗ್ಬಿಟ್ಲು. ಅವಳಿಗೆ ಮೀಟ್ ಆಗೋಣ ಅಂತ ಎಷ್ಟು ಟ್ರೈ ಮಾಡಿದೆ, ಆದರೂ ಸಿಗಲಿಲ್ಲ. ಎಲ್ಲ ಕಡೆ ಬ್ಲಾಕು ಮಾಡಿಬಿಟ್ಟಿದ್ದಾಳು ನನ್ನ. ವಾಟ್ಸಪ್ಪು, ಜಿಮೇಲು, ಈವನ್ ಗೂಗಲ್ ಪೇ, ಫೋನ್ಪೇ. ಒಂಚೂರಾದ್ರೂ ತಲೆ ಸರಿ ಇದೆಯಾ ನಿಮಗೆ? ಒಂಚೂರಾದ್ರೂ ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೋ. ಅವಳನ್ನು ಯಾಕೆ ಮೀಟ್ ಮಾಡ್ಬೇಕು ನೀನು? ಬ್ರೇಕಪ್ ಆಗಿ 3 ತಿಂಗಳಾಗಿದೆ. ಅವಳು ಯಾರೋ ಇನ್ನೊಬ್ಬನ ಜೊತೆ ಸುತ್ತಾ ಇದ್ದಾಳೆ. ಹೇಳೋದು ಕೇಳು, ಚೇಂಜ್ ಆಗು. 3 ತಿಂಗಳಿಂದ ಯಾರ ಹತ್ರನಾದ್ರು ಸರಿಯಾಗಿ ಮಾತಾಡಿದ್ಯಾ? ಹೋಗಲಿ, ನಿಮ್ಮ ಅಪ್ಪ ಅಮ್ಮನ ಹತ್ರನಾದ್ರು ಸರಿಯಾಗಿ ಮಾತಾಡಿದ್ಯಾ? ಆಂಟಿ ಪಾಪ ನನಗೆ ಕಾಲ್ ಮಾಡ್ಕೊಂಡು ಕೂತಿದ್ದಾರೆ. ನಿನ್ನೆ ಅವತಾರದಿಂದ ಅವರು ಹೆದರ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಅವರಿಗೋಸ್ಕರ ಚೇಂಜ್ ಆಗೋ. ಒಂದು ಮಾತು ನೆನ್ಪಿಟ್ಕೋ, ಓನ್ಲಿ ಯು ಕ್ಯಾನ್ ಚೇಂಜ್ ಯುವರ್ ಸೆಲ್ಫ್. You and only you can change yourself. I heard it and I implemented it. ಆದರೆ ಒಂದು ನಿಜ ಹೇಳ, ಇಷ್ಟೆಲ್ಲ ಸರ್ಕಸ್ ಮಾಡಿದ್ರೂ ಆ ಹಳೆ ನೋವು ಇನ್ನೂ ಹೋಗಲೇ ಇಲ್ಲ. ಕಮ್ಮಿ ಆಗಿಲ್ಲ ಅಂತೇನಿಲ್ಲ. ಎಲ್ಲೋದಾಗರು ಇವನು? ಹಾಫ್ ಅನ್ ಅವರ್ ಲೇಟ್. ಮಗನೇ, ಪಾರ್ಕ್ ಪಕ್ಕದಲ್ಲೇ ಮನೆ ಇಟ್ಕೊಂಡಿದ್ಯಾ? ನಾನಲ್ಲಿ 15 ಕಿಲೋಮೀಟರ್ ದೂರದಿಂದ ಬರಬೇಕು, ನನಗೆ ಹೇಳ್ತೀಯ ನೀನು? ಆಹಾ, ಮನೆ ಚೇಂಜ್ ಮಾಡೋ ಅಂತ ಯಾರಪ್ಪ ಹೇಳಿದ್ರು? ಇಲ್ಲಿ ಆರಾಮಾಗಿದ್ದೆ ತಾನೇ. ಈಗ ಅದು ಯಾವುದೋ ಮೂಲೆಗೆ ಹೋಗಿ ಬಿದ್ದಿದ್ಯಾ. ಅದೆಲ್ಲ ಬಿಡೋ, ಈಗಿದ್ ನೋಡು ತಡಿ. ಓ, ಸೈಕ್ ಬೈಕು, ಒಳ್ಳೆ ಪ್ಲಾನ್ ಇಟ್ಟಿರಂಗಿದೆಯಾ? ಅದೇ ನಂಗೆ ಒಂದು ಸ್ವಲ್ಪ ಆಫ್ ರೋಡಿಂಗ್ ಮಾಡಬೇಕು, ಲಾಂಗ್ ರೈಡ್ಸ್ಗೆ ಹೋಗ್ಬೇಕಂತೆಲ್ಲ ಸ್ವಲ್ಪ ಆಸೆ ಇತ್ತಾ. ಸೊ ಬಜೆಟಲ್ಲಿ ಈ ಬೈಕೆ ಚಲೋ ಅನಿಸ್ತು ನನಗೆ. ನೋಡೋಕ್ಕೂ ಚೆನ್ನಾಗಿದೆ, ಅದಕ್ಕೆ ಇದೆ ತೊಗೊಂಡೆ. ಯಾಕೋ
ಅಲ್ಲ ಕಣೋ, ಮನೆ ಚೇಂಜ್ ಮಾಡಾಯಿತು, ಬೈಕ್ ಚೇಂಜ್ ಮಾಡಾಯಿತು, ಆದರೆ ತಲೆಯಲ್ಲಿ ಮಾತ್ರ ಅದೇ ಯೋಚನೆಯಲ್ಲಿದೆಯಾ. ಇನ್ನು ಎಷ್ಟು ವರ್ಷ ಅಂತ ಹಿಂಗೆ ಇರ್ತೀಯೋ? ನನಗಂತೂ ಹೇಳಿ ಹೇಳಿ ಸಾಕಾಯಿತು. ಬಿಡೋ ನಡಿ, ಈಗ ಪಾರ್ಟಿಯಲ್ಲಿ ಕೊಡ್ತೀನಿ ನಿಂಗೆ ಅಂತ ಹೇಳು. ಅಲ್ಲೇ ಯಾವ್ದಾದ್ರು ದಾರಿಲಿ ಮುಂದೆ ನೋಡ್ಕೊಳ್ಳೋಣ ಬಾ. ಸರಿ, ನೀ ಹೆಂಗೆ ಹೇಳ್ತೀವಿ ಹಾಗೆ ನೋಡ್ಕೊಂಡ್ರೆ ಆಯ್ತು. Yesterday, I continued working on the ETL pipeline for the customer data events and fixed a schema mismatch issue in the staging layer. So, I had to validate the data quality checks and backfill missing. Yeah, Paul, I'll get back to you in a minute. Just a minute. Hello, Aniket. Aniket, can we meet tomorrow? Meet? Please, Aniket. Okay, sure. Where? ನೀನೇ ಹೇಳು. At our usual place, tomorrow at 4. ಓಕೆ. ಅನಿಕೇತ್, ಇಲ್ಲೇ ನಿಲ್ಸು. ಓಕೆ. ನಿಲ್ಸು ಅಂದೆ ತಾನೆ, ಪ್ಲೀಸ್ ನಿಲ್ಸು. ಯಾಕೆ, ಏನಾಯ್ತು? ಅಂಚಲಿ ಎಲ್ಲಿ ಹೋಗ್ತಿದ್ಯಾ ಕಣೆ? ನಿಲ್ಲು ಕಣೆ, ಏನಾಯ್ತು ಸಡನ್ ಆಗಿ ನಿಂಗೆ? ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅನಿಕೇತ್. ಈಗ ತನಕ ಸರಿನೇ ಇದೆಯಲ್ಲ, ಅಚಾನಕ್ಕಾಗಿ ಏನೇ ಆಗೋಯ್ತು ನಿನಗೆ? ನಿಲ್ಲು ಸ್ವಲ್ಪ. ನಿನಗೆ ಅಲ್ಲಿಗೆ ಯಾರು ಬರಕ್ಕೆ ಹೇಳಿದ್ದು ಅನಿಕೇತ್? ಎಷ್ಟು ಸಲ ಹೇಳಲಿ ಕಣೆ, ನಾನು ನಿನ್ನ ಫಾಲೋ ಮಾಡ್ಕೋತ ಬಂದಿಲ್ಲ ಅಲ್ಲಿ. ಆ ವಿಜಯ್ ಇದಾನಲ್ಲ, ಅವನಲ್ಲಿ ಬಾ ಅಂತ ಕರ್ಕೊಂಡು ಹೋದ ಅಷ್ಟೇ. ಅಲ್ಲಿ ನೀನು ಸಿಕ್ಕಿದೆ. ಕೋಇನ್ಸಿಡೆಂಟ್ಲಿ ನಾವಿಬ್ಬರು ಸೇಮ್ ರೆಸ್ಟೋರೆಂಟ್ಗೆ ಹೋಗಿದ್ವಿ ಅಷ್ಟೇ. ಈಗ ನೋಡಿನೂ ಮಾತಾಡಿಸ್ದೆ ಇರೋಕ್ಕಾಗತ್ತಾ? ಅದಕ್ಕೆ ಬಂದೆ, ಮಾತಾಡಿಸ್ದೆ. ಅದಲ್ಲೇನಿದೆ ಕಣೆ? ಓಕೆ, ನಂಗೆ ಈಗ ಅರ್ಥ ಆಯಿತು. ನಿನ್ನ ಫ್ರೆಂಡ್ಸು ನನ್ನ ನೋಡಿ ನಿನ್ನ ಬಾಯ್ ಫ್ರೆಂಡ್ ಅಂತ ಕೇಳಿದ್ರಲ್ಲ, ಅದಕ್ಕೆ ಸಿಟ್ಟು ನಿನಗೆ? ಇಲ್ಲ, ನೀನು ನನ್ನ ಬಾಯ್ ಫ್ರೆಂಡ್ ಅಲ್ಲ ಅಂತ ಹೇಳೋದು ಬಿಟ್ಟು ಒಂದು ಸ್ಮೈಲ್ ಕೊಟ್ಟೆ ಅಲ್ಲ, ಅದಕ್ಕೆ. ವಾಟ್ಸ್ ರಾಂಗ್ ಇನ್ ದ್ಯಾಟ್ ಕಣೆ? ಆಮ್ ಐ ನಾಟ್? ಎಸ್, ಯು ಆರ್ ನಾಟ್. ಐ ವಾಂಟ್ ಪ್ರೈವಸಿ ಇನ್ ಮೈ ಲೈಫ್ ಅನಿಕೇತ್. ಏನು ಪ್ರೈವಸಿ ಕಣೆ ನಮ್ಮಿಬ್ಬರ ಮಧ್ಯ? ವಿ ಆರ್ ಲವರ್ಸ್ ಕಣೆ. ನೀನು ನನಗೆ ಬೇಕಾದಂಗೆ ಟ್ರೀಟ್ ಮಾಡಲ್ಲ ಅನಿಕೇತ್. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಡೋಂಟ್ ಗೆಟ್ ಮಿ ರಾಂಗ್ ಇನ್ ದಿಸ್. ದೇ ಟ್ರೀಟ್ ಮೀ ಬೆಟರ್ ದೆನ್ ಯು. ಏನು ಹೇಳ್ತಿದ್ಯಾ ಕಣೆ ನೀನು? ಸಾಕು ಅನಿಕೇತ್, ನನಗೆ ನಿನ್ನ ಮೇಲೆ ಮುಂಚಿದ್ದಿದ್ದು ಫೀಲಿಂಗ್ಸ್ ಇಲ್ಲ. ಆ್ಯಂಡ್ ವಿತೌಟ್ ಫೀಲಿಂಗ್ಸ್ ಹೇಗೆ ಕಂಟಿನ್ಯೂ ಮಾಡೋದು ಹೇಳು? ಅದಕ್ಕೆ ಐ ಆಮ್ ಡನ್ ಅನಿಕೇತ್. ಲೆಟ್ಸ್ ಬ್ರೇಕ್ ಅಪ್. ಸರಿ ಅನಿಕೇತ್, ಟೈಮ್ ಆಯಿತು. ಐ ಆಮ್ ಗೋಯಿಂಗ್. ತಾಳಂಜಲಿ, ಎಲ್ಲಿ ಹೋಗ್ತಿದ್ಯಾ ಕಣೆ? ಸಿಟ್ಟಲ್ಲಿ ಏನೇನೋ ಡಿಸಿಷನ್ ತೊಗೋಬೇಡ ಕಣೆ, ಪ್ಲೀಸ್. ಕಾಮಾಗಿ ಕೂತ್ ಮಾತಾಡೋಣ ಪ್ಲೀಸ್ ಯಾರ್. ಒಂದು ಕೆಲಸ ಮಾಡೋಣ, ನಾಳೆ ನಾವೆಲ್ಲರೂ ಹೋಗೋಣ, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಎಲ್ಲ ಸರಿ ಹೋಗುತ್ತೆ ಕಣೆ, ಪ್ಲೀಸ್. ನೋ ಅನಿಕೇತ್, ನಾನು ಡಿಸೈಡ್ ಮಾಡಾಗಿದೆ. ನನಗೆ ನಿನ್ನ ಜೊತೆ ಇರೋಕ್ಕೆ ಚೂರು ಇಷ್ಟ ಇಲ್ಲ. ಸೊ ಪ್ಲೀಸ್ ಬಿಟ್ಬಿಡು ನನ್ನ. ಬೇಡ ಅಂಜಲಿ, ಪ್ಲೀಸ್ ಅಂಜಲಿ, ಮಾಡಬೇಡ ಪ್ಲೀಸ್. ಅನಿಕೇತ್, ರೋಡಲ್ಲಿದ್ದೀವಿ, ನನಗೆ ಕಿರ್ಚೋ ಥರ ಮಾಡಬೇಡ. ನೀನು ಏನೇ ಹೇಳಿದ್ರು ನನ್ನ ಡಿಸಿಷನ್ ಚೇಂಜ್ ಆಗಲ್ಲ. ಸೊ ಪ್ಲೀಸ್
ಲೀವ್. ಮಾತಲ್ಲಿ ಹೇಳಿದ್ದೆ ಹೋದರೆ ಹೋಗು ಎಂದು, ನಡೆಯುತ್ತಾಳಿ ದೂರ ಹೋಗುವೆಯಾ ನೀನು. ನೆನಪಿನ ಸಾಲಿಗೆ ನೀ ಸಾಕಾಗಿ ನಿಂತು, ನಿನ್ನ ಮಾಯೆಯ ಕನಸು ಇಂದಿಗೆ ಮುಗಿಯಿತು. ಹಾಯ್. ಹಾಯ್ ಅನಿಕೇತ್. ಅನಿಕೇತ್, ನಿನ್ನ ಫೇವ್ರೆಟ್ ಚಾಕ್ಲೇಟ್? ಬೇಡ. ಯಾಕೆ? ಈ ಚಾಕ್ಲೇಟ್ ನಿನ್ನ ಫೇವ್ರೇಟ್ ಇತ್ತು ತಾನೇ? ಮುಂಚೆ ಇಷ್ಟ ಇದ್ದಿದ್ದು ಈಗಲೂ ಇಷ್ಟ ಇರಬೇಕಂತೇನಿಲ್ಲಲ್ಲ. ಮನುಷ್ಯನ ಆಸೆಗಳು ಚೇಂಜ್ ಆಗ್ತಾ ಇರ್ತವೆ. ಅದು ಬಿಡು ಅನಿಕೇತ್, ನಿನ್ನೆ ನನ್ನ ಆಫೀಸಲ್ಲಿ ಏನಾಯಿತು ಗೊತ್ತಾ? ಆ ಮ್ಯಾನೇಜರ್ ಇದ್ದಾರಲ್ಲ, ಬಂದಿದ್ದ ವಿಷಯ ಹೇಳಂಜಲಿ. ಐ ರಿಯಲೈಸ್ಡ್ ಮೈ ಮಿಸ್ಟೇಕ್ ಅನಿಕೇತ್. ನಾನು ನಿನ್ನ ಜೊತೆ ಮಾಡಿದ್ದು ತಪ್ಪಿತ್ತು. ಐ ರಿಗ್ರೆಟ್. ಐ ವಿಲ್ ಗಿವ್ ಮೈ 200% ಅನಿಕೇತ್. ನನಗೊಂದು ಚಾನ್ಸ್ ಕೊಡ್ತೀಯಾ ಪ್ಲೀಸ್? ಚಾನ್ಸ್ ನಂಗೆ ಕೊಟ್ಟಿದ್ಯಾ ನೀನು? ಅದ್ರ ಮೇಲೆ ನಾನಂತೂ ಬೇಡ್ಕೊಂಡಿದ್ದೆ ಅದ್ರ ಸಲುವಾಗಿ ನಿಂಗೆ. ಯಾಕೆ ಹೇಗೆ ಹೇಳ್ತೀಯ ಅನಿಕೇತ್? ಆಗ ನನ್ನ ಪರಿಸ್ಥಿತಿ ಹಾಗಿತ್ತು. ದಟ್ ವಾಸ್ ಒನ್ ಆಫ್ ದಿ ಬ್ಯಾಡ್ ಫೇಸಸ್ ಆಫ್ ಮೈ ಲೈಫ್. ಯಾಕೋ ಆ ಟೈಮಲ್ಲಿ ನನಗೆ ಪ್ರೈವೇಟ್ ಸ್ಪೇಸ್ ಬೇಕು ಅಂತ ತುಂಬ ಅನ್ನಿಸ್ಬಿಡ್ತು ಅನಿಕೇತ್. ಪ್ರೈವೇಟ್ ಸ್ಪೇಸ್? 3 ತಿಂಗಳಲ್ಲಿ ನಿಂದ ಪ್ರೈವೇಟ್ ಸ್ಪೇಸ್ ಇದಲ್ಲ, ಅದಕ್ಕೆ ಮತ್ತೊಬ್ರು ಹೆಂಗೆ ಬಂದ್ಬಿಟ್ರು ಮತ್ತೆ? ನಾನು ಹೀಗೇನು ಹೇಳಕ್ಕೆ ಬರ್ತಿದ್ದೆ ನಿನಗೆ ಅರ್ಥ ಆಗ್ತಿಲ್ಲ ಅನಿಕೇತ್. ನಾನು ನಿನ್ನ ಜೊತೆ ಇದ್ದಾಗಿದ್ದಿದ್ದು ಖುಷಿ ನನಗಿಲ್ಲ ಅನಿಕೇತ್ ಈಗ. ಸೀರಿಯಸ್ಲಿ ಅಂಜಲಿ, ನೀ ಈಗಲೂ ನಿನ್ನ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತೀಯಾ? ಅಲ್ಲ, 2 ವರ್ಷದ ರಿಲೇಷನ್ಶಿಪ್ ಬಿಟ್ಟಾದ್ಮೇಲೆ ನಾನೇನು ಅನುಭವಿಸ್ತೀನಂತ ಒಂದು ಸ್ವಲ್ಪಾರ ನೀ ಯೋಚನೆ ಮಾಡಿದ್ಯಾ? ಈಗಲೂ ನಿಂಗೆ ನಿನ್ನ ಖುಷಿ ಅಷ್ಟೇ ಬೇಕು ನೋಡು. ನಾನೇನು ಥಿಂಕ್ ಮಾಡ್ತೀನಿ, ನನಗೇನು ಅನ್ಸುತ್ತೆ, ಅದ್ಯಾವುದು ನಿಂಗೆ ಮ್ಯಾಟರೇ ಆಗಲ್ಲ. ಎನಿಹೋ, ಲೆಟ್ಸ್ ಎಂಡ್ ದಿಸ್ ಪಾಯಿಂಟ್ಲೆಸ್ ಆರ್ಗ್ಯುಮೆಂಟ್ಸ್ ನಾವು. ಆ್ಯಂಡ್ ಮೋರ್ ಓವರ್ ನಾನು ಕಮಿಟೆಡ್ ಆಗಿದ್ದೀನಿ, ನಾನು ಅವಳಿಗೆ ತುಂಬ ಲಾಯಲ್ ಆಗಿದ್ದೀನಿ. ಸೊ ದಿಸ್ ಇಸ್ ಇಟ್, ಐಲ್ ಟೇಕ್ ಅ ಲೀವ್. ಅನಿಕೇತ್, ನೀನು ನನ್ನ ಜೊತೆಗೆ ಮಾಡಿದ್ದನ್ನು ನಾನು ಅವಳ ಜೊತೆಗೂ ಮಾಡಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂಜಲಿ. ನನ್ನ ಕಣ್ಣಲ್ಲಿ ಮತ್ತೂ ಕೆಳಗೆ ಬೀಳಬೇಡ ಪ್ಲೀಸ್, ಲೆಟ್ ಮೀ ಗೋ. ಅವಳು ಒಂದಲ್ಲ ಒಂದಿನ ವಾಪಸ್ ಬರ್ತಾಳೆ ಅಂತ ಕಾಯ್ತಿದ್ದೆ ನಾನು. ಆದರೆ ಅವಳು ವಾಪಸ್ ಬಂದಾಗ ಐ ಆಮ್ ಕಮಿಟೆಡ್ ಅಂತ ಯಾಕೆ ಸುಳ್ಳು ಹೇಳಿದ್ನೇನೋ ನಂಗೆ ಈಗಲೂ ಅರ್ಥ ಆಗ್ತಿಲ್ಲ. ಮೇ ಬಿ ಐ ಹ್ಯಾವ್ ಮೂಡ್ ಆನ್. ಇಷ್ಟು ದಿನ ಥಿಂಕಿಂಗ್ ದಟ್ ಐ ಡಿಡ್ ಸಮಥಿಂಗ್ ರಾಂಗ್ ಟು ಹರ್, ಆ ಗಿಲ್ಟ್ ನನ್ನ ಯಾವಾಗಲೂ ತಡೀತಿತ್ತು. ನನ್ನ ನಾನೇ ಬ್ಲೇಮ್ ಮಾಡಿಕೊಂಡೆ. ಅವಳ ಸ್ವಾರ್ಥ ನಂಗೆ ಯಾವತ್ತೂ ಕಾಣಲೇ ಇಲ್ಲ. ಆದರೆ ಇವತ್ತು ಇದೆಲ್ಲದಕ್ಕೂ ಒಂದು ಮುಕ್ತಾಯ ಸಿಕ್ತು. ನಾ ಅವಳನ್ನ ಯಾವತ್ತೂ ಸರಿಯಾಗಿ ಟ್ರೀಟೇ ಮಾಡಿಲ್ವೇನೋ ಅಂತ ನನ್ನ ತಲೆಯಲ್ಲಿ ಒಂದು ಹುಳ ಇತ್ತಲ್ಲ, ಅದನ್ನು ಅವಳೇ ತೆಗೆದು. ಏನಿಲ್ಲ, ಅದು ಹಳೇ ವಾಲ್ಪೇಪರ್ ಎಷ್ಟು ದಿನ ಅಂತ ಇಟ್ಕೊಂತೀಯ? ಕೊಡು ಫೋನು, ಒಂದು ಒಳ್ಳೆ ಫೋಟೋ ತೆಗಿತೀನಿ, ವಾಲ್ಪೇಪರ್ ಆದ್ರೂ ಚೇಂಜ್ ಮಾಡಿ. ತೆಗಿಯಪ್ಪ ನೋಡು. ಇಲ್ಲಿ ಬಾ, ರೆಡಿ, ಸ್ಮೈಲ್ ತೋರ್ಸೋ. ಹೇಗೆ ಬಂದಿದೆಯಾ? ಹಾಂ ಕಣ, ಚೆನ್ನಾಗೇ ಬಂದಿದೆ, ಅಡ್ಡಿಲ್ಲ. ಓಕೆ, ವಾಲ್ಪೇಪರ್ ಚೇಂಜ್ ಮಾಡೋಣ ಆಗಿದ್ರೆ. ಅಡ್ಡಿಲ್ಲ ಕಣ, ವಾಲ್ಪೇಪರ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ಯಾ, ತಗೋ. ಅಂದರೂ ಸಡನ್ನಾಗಿ ಈ ಲೆವೆಲ್ ಚೇಂಜಸ್ಸಿಗೆ ಕಾರಣ? ಮೌನವೇ ನನ್ನಲ್ಲೇ ಮಾತಾಡುತ್ತಿದ್ದೆ, ನಿನ್ನ ಭ್ರಮೆಯ ಕನಸಲಿ ನಿಂತಿದ್ದೆ.